ಪ್ರಮಾಣದಾಗಿ ಉದುರಿತ್ತು. ಇಲ್ಲೇ ಫ್ರಂಟ್ ನೋಡಿ, ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈ ಬೇಬಿ ಹೇರ್ಸ್ ಎಲ್ಲ ಮತ್ತೆ ರೀಗ್ರೋತ್ ಆಗಿದೆ. ಎಸ್, ಇದೆಲ್ಲ ಈಗ ಹೊಸದಾಗಿ ಗ್ರೋತ್ ಆಗ್ತಿರೋದು. ನನ್ನ ಕೂದಲು ಇಷ್ಟು ಉದ್ದ ಇದೆ, ಹೀಗಿದೆ, ದಪ್ಪ ಕೂಡ ಇದೆ ನನ್ನ ಕೂದಲು. ನಾನು ನನ್ನ ಕೂದಲಿಗೆ ಏನು ಹಚ್ತಿದ್ದೀನಿ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಬಂದಿದ್ದೀನಿ. ಸ್ವಾಗತ. ನಾನಿವತ್ತು ಎಲ್ರಿಗೂ ಸಾಮಾನ್ಯವಾಗಿ ಕಾಡುವಂಥ ಪ್ರಶ್ನೆ, ಹೇರ್ ಲಾಸ್ ಆಗ್ತಿದೆ, ಹೇರ್ ಫಾಲ್ ಆಗ್ತಿದೆ, ನಂದು ಡ್ಯಾಂಡ್ರಫ್ ಇದೆ, ನಂದು ಹೇರ್ ಅವಲೇ ವೈಟ್ ಹೇರ್ಸ್ ಆಗ್ತಾಯಿದೆ, ನನ್ನ ಕೂದಲು ತುಂಬ ತೆಳು ಇದೆ, ದಪ್ಪನೇ ಇಲ್ಲ ಅಂತ ಎಲ್ರಿಗೂ ಕಾಡುವಂಥ ಸಮಸ್ಯೆ. ಅದು ಮದುವೆಯಾಗಿ ಮಗು ಆದಮೇಲಂತೂ ಇದ್ದಿದ್ದು ಉದುರೋಗ್ಬಿಡುತ್ತೆ ಬಾಣ್ತಿಯಲ್ಲಿ. ಬಟ್ ನನ್ನ ಕೂದಲು ಇಷ್ಟು ಚೆನ್ನಾಗಿ ಇರೋದಕ್ಕೆ ಏನು ಕಾರಣ, ನಾನು ಏನು ಯೂಸ್ ಮಾಡ್ತಾಯಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು ಸೆಕೆಂಡ್ ನನ್ನ ಕೂದಲನ್ನ ತೋರಿಸ್ಬಿಡ್ತೀನಿ. ನೋಡಿ, ಇದು ನನ್ನ ಕೂದಲು ಎಷ್ಟು ದಪ್ಪಗೆ ಕಪ್ಪಗೆ ಉದ್ದಕ್ಕಿದೆ ಅಂತಂದು. ಎಲ್ಲ ಹೆಣ್ಮಕ್ಳಿಗೂ ಉದ್ದ ಕೂದಲಿರಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಹಾಗೆ ಈ ಕೂದಲು ನಂದು ಕೂಡ ಉದುರುತ್ತಿತ್ತು. ಬಟ್ ನಾನು ಈ ಆಯಿಲ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಕೂದಲು ಉದ್ರೋದು ಕಮ್ಮಿಯಾಗಿ ಇನ್ನು ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆ ನನಗೆ ಬಾಣ್ತಿಯಲ್ಲಿ ಸ್ವಲ್ಪ ಮುಂದೆ ಸ್ವಲ್ಪ ಕೂದಲೆಲ್ಲ ಉದುರಿತ್ತು. ಬಟ್ ಈ ಆಯಿಲ್ ಹಚ್ತಾ ಇರೋದ್ರಿಂದ ನನಗೆ ಕೂದಲು ಮತ್ತೆ ರೀಗ್ರೋತ್ ಆಗಿದೆ. ಈ ಆಯಿಲ್ ಅಷ್ಟು ಎಫೆಕ್ಟಿವ್ ಆಗಿದೆ. ಹಾಗೆ ಇದು ಕೊಬ್ಬರೆಣ್ಣೆ ಜೊತೆಗೂ ಕೂಡ ನಾನು ಅಲೋವೆರಾ ಮತ್ತು ಮೆಂತ್ಯ ಎಲ್ಲ ಹಾಕಿ ಕೂಡ ಬಿಸಿ ಮಾಡಿ ಅದನ್ನ ಇಟ್ಕೊಂಡು ನಾನು ಹಚ್ಕೊಳ್ಳುವಾಗ ಈ 2 ಆಯಿಲ್ನ ಕಂಪಲ್ಸರಿ ಯೂಸ್ ಮಾಡಿಕೊಂಡು ನಾನು ಹಚ್ಚೋದ್ರಿಂದ ನನ್ನ ಕೂದಲು ಇಷ್ಟು ಕಪ್ಪಗೆ ಉದ್ದಕ್ಕೆ, ಹಾಗೆ ಉದುರಿರೋ ಕೂದಲು ಕೂಡ ರೀಗ್ರೋತ್ ಆಗಿದೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಶೇರ್ ಮಾಡ್ಕೊತೀನಿ, ಕೊಕೊನಟ್ ಆಯಿಲ್ನಲ್ಲಿ ನಾವೇನೇನು ಹಾಕಿ ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತಂದು. ಹಾಗೆ ಈಗ ನಾನು ಹೇರಿಗೆ ಈ ಆಯಿಲ್ನ ಅಪ್ಲೈ ಮಾಡೋದ್ರಿಂದ ಉದುರಿರೋ ಕೂದಲು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾವು ಸ್ಕಿನ್ನಿಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀವೋ ನಮ್ಮ ಹೇರಿಗೂ ಅಷ್ಟೇ ಇಂಪಾರ್ಟೆಂಟ್ ಕೊಡಬೇಕು. ಹೇರ್ ಆಯಿಲ್ ಆಗಲಿ, ಹೇರ್ ಮಾಸ್ಕ್ ಆಗಲಿ ಎಲ್ಲನೂ ಮಾಡಿಕೊಂಡ್ರೆ ಹೇರ್ ಕೂಡ ಗ್ರೋತ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಸಿಂಪಲ್ ಆಗಿರುತ್ತೆ. ನೋಡಿ, ಕೊಕೊನಟ್ ಆಯಿಲು, ನಿಮ್ಮ ಮನೇಲಿ ಯಾವ ಕೊಕೊನಟ್ ಆಯಿಲ್ ಇದೆಯೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಕೊಕೊನಟ್ ಆಯಿಲಿಗೆ ಇದು ಹರಳೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಕ್ಯಾಸ್ಟ್ರೋಲ್ ಆಯಿಲ್ ಹಾಕೋದ್ರಿಂದ ಕೂದಲು ದಪ್ಪಕ್ಕೆ ಕಪ್ಪುಗೆ ಉದ್ದಕ್ಕೆ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಇವು ಹರಳೆಣ್ಣೆ ನಮ್ಗೆ ಹಚ್ಚೋ ಅಭ್ಯಾಸ ಇಲ್ಲ ಅಂದವರು ಸ್ಕಿಪ್ ಮಾಡ್ಕೋಬೋದು. ಇದಕ್ಕೆ ವೆರಿ ಇಂಪಾರ್ಟೆಂಟ್ ಅಂದರೆ ರೋಸ್ಮೆರಿ ಲೆಸೆನ್ಸ್. ಇದು ಲೀಫ್ ಕೂಡ ಸಿಗುತ್ತೆ, ಬಟ್ ಲೀಫ್ ಎಲ್ಲ ಟೈಮಲ್ಲೂ ಸಿಗಲ್ಲ ಅಂದು ನಾನು ಲೆಸೆನ್ಸ್ನ ಯೂಸ್ ಮಾಡ್ಕೊತೀನಿ. 2-3 ಡ್ರಾಪ್ ಹಾಕಿ ಎಣ್ಣೆಲಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಗುರು ಬೆಚ್ಚಗೆ ಬಿಸಿ ಮಾಡಿ ನಾವು ರೂಟ್ಸಿಗೆಲ್ಲ ಹಚ್ಚೋದ್ರಿಂದ ಹೇರು ರೀಗ್ರೋತ್ ಆಗುತ್ತೆ. ಇದನ್ನು ನನ್ನ ಹೇರ್ ಆಯಿಲ್ ಸೀಕ್ರೆಟ್. ಇದು ನನ್ನ ಹೇರ್ ಆಯಿಲ್ ಸೀಕ್ರೆಟ್. ಕ್ಯಾಸ್ಟ್ರೋಲ್ ಆಯಿಲ್, ಹಾಗೆ ರೋಸ್ಮೆರಿ ಆಯಿಲ್, ಕೊಕೊನಟ್ ಆಯಿಲ್, ಈ 3 ಆಯಿಲ್ನ ನಾನು ಸಹ ನನ್ನ ತಲೆಗೆ ಹಚ್ಚೋದ್ರಿಂದ ನನ್ನ ಕೂದಲು ಕೂಡ ಇಷ್ಟು ಗ್ರೋತ್ ಆಗಿ ಹೆಲ್ದಿಯಾಗಿ ಇರೋದು. ನೀವು ಕೂಡ ಯೂಸ್ ಮಾಡಿ, ನಿಮಗೂ ಸಹ ಇದ್ರ ಬೆನಿಫಿಟ್ ಗೊತ್ತಾಗುತ್ತೆ. ಬಟ್ 1 ವಾರ ಯೂಸ್ ಮಾಡಿದೆ ಅಷ್ಟೇ ಅಂತಲ್ಲ, ಒಂದು 15 ಡೇಸ್ ಇಲ್ಲಾಂದರೆ 1 ಮಂತ್ ಆದರೂ ನೀವು ಯೂಸ್ ಮಾಡಬೇಕು. ಆವಾಗ ನಿಮಗೆ ಗೊತ್ತಾಗುತ್ತೆ, ಇಲ್ಲಿ ಬೇಬಿ ಹೇರ್ಸ್ ಎಲ್ಲ ನೀಟಾಗಿ ನಿಮಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ, ಇದು ವರ್ಕ್ ಆಗುತ್ತಾ ಇಲ್ಲ ಅನ್ನೋದು. ನಿಜವಾಗ್ಲೂ ನನ್ನ ಚಾನಲ್ ಇಷ್ಟ ಆದರೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ.